ನಮಸ್ಕಾರ. ಉಪ್ಪಿನ ಜಾಡಿಯಲ್ಲಿ ಈ 3 ವಸ್ತುಗಳನ್ನು ಇಟ್ಟರೆ ಸಾಕು, ನಿಮಗೆ ಬೇಡ ಎಂದರೂ ಹಣ ಬರುತ್ತದೆ. ಉಪ್ಪಿನ ಬಗ್ಗೆ ಹೇಳುವುದಾದರೆ, ಉಪ್ಪು ಲಕ್ಷ್ಮೀ ಸ್ವರೂಪ. ಸಮುದ್ರದಲ್ಲಿ ಉಪ್ಪು ನಮಗೆ ಸಿಗುತ್ತದೆ, ಆದರೆ ಆ ಸಮುದ್ರದಲ್ಲಿ ಲಕ್ಷ್ಮಿ ಉದ್ಭವ ಆಗಿರುವುದು ಮತ್ತು ಲಕ್ಷ್ಮಿ ಜೊತೆಯಲ್ಲಿ ಐಶ್ವರ್ಯವಂತ ವಸ್ತುಗಳು ಆಚೆ ಬರುತ್ತದೆ. ಉದಾಹರಣೆಗೆ, ಈಗ ಗೋಮತಿ ಚಕ್ರಗಳು, ಕವಡೆಗಳು, ಅಮೃತ ಇವೆಲ್ಲ ಸಮುದ್ರದಿಂದ ಮೇಲೆ ಬಂದಿರುವುದು. ಇವೆಲ್ಲದರ ಜೊತೆಗೆ ಉಪ್ಪು ಎನ್ನುವುದೇ ಸಾಕ್ಷಾತ್ ಮಹಾಲಕ್ಷ್ಮಿ. ಅಂತಹ ಉಪ್ಪನ್ನು ಬಳಸಿಕೊಂಡು ಹಣದ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಇದನ್ನು ನಂಬಿದಷ್ಟು ಫಲ ಸಿಗುತ್ತದೆ. ಉಪ್ಪು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುತ್ತದೆ. ಜೊತೆಗೆ ಐಶ್ವರ್ಯವನ್ನು ಆಕರ್ಷಣೆ ಮಾಡುವ ಶಕ್ತಿಯೂ ಸಹ ಉಪ್ಪಿನಲ್ಲಿದೆ. ಮತ್ತು ಉಪ್ಪನ್ನು ಇಂತಿಂಥ ಜಾಗದಲ್ಲಿ ಇಟ್ಟಾಗ ವಾಸ್ತು ದೋಷಗಳು ನಿವಾರಣೆ ಆಗುತ್ತದೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ಹಾಗೂ ರಾಶಿ ಭವಿಷ್ಯಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ನೋಡಿ, ಉಪ್ಪಿನಲ್ಲಿ ಎಷ್ಟೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ. ಆದ್ದರಿಂದ ಆದಾಯ ಜಾಸ್ತಿ ಆಗಬೇಕು, ಮನೆಯಲ್ಲಿದ್ದ ನಷ್ಟಗಳು ಕಡಿಮೆಯಾಗಬೇಕು, ತೊಂದರೆಗಳು ನಿವಾರಣೆಯಾಗಬೇಕು ಎಂದರೆ ನಾವು ಹೇಳುವಂತಹ ಈ ಕೆಲಸವನ್ನು ಮಾಡಿ ದುಡ್ಡು ತಂತಾನೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಉಪ್ಪನ್ನು ಗಾಜಿನ ಬಟ್ಟಲಿನಲ್ಲಿ ಹಾಕಿ ನಿಮ್ಮ ಬಾತ್ರೂಮಿನಲ್ಲಿ ಇಡುವುದರಿಂದ ಅಲ್ಲಿ ಇರುವ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಮತ್ತು ನೈಋತ್ಯದಲ್ಲಿ ಗಾಜಿನ ಬಟ್ಟಲಿನಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ. ಉಪ್ಪಿನ ಜಾಡಿಯಲ್ಲಿ ಯಾವ ವಸ್ತುವನ್ನು ಹಾಕಿ ಇಡಬೇಕು ಎಂದು ಈಗ ತಿಳಿಸುತ್ತೇವೆ. ನೀವು ದೇವರ ಮನೆಯಲ್ಲಿ ತಾಮ್ರ ಅಥವಾ ಹಿತ್ತಾಳೆ ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ ಒಂದು ಅರಿಶಿಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಆ ಬಟ್ಟೆಯ ಒಳಗೆ ಒಂದು ಅರಿಶಿಣದ ಕೊಂಬು, 9 ಬಟ್ಟಲ್ ಅಡಿಕೆಯನ್ನು ಹಾಕಬೇಕು. ನಂತರ ಅದರಲ್ಲಿ ಒಂದು ಬೆಳ್ಳಿ ಅಥವಾ ಚಿನ್ನದ ನಾಣ್ಯವನ್ನು ಹಾಕಬೇಕು. ನಿಮ್ಮ ಬಳಿ ಚಿನ್ನ ಅಥವಾ ಬೆಳ್ಳಿ ನಾಣ್ಯ ಇಲ್ಲ ಎಂದರೆ ಪರವಾಗಿಲ್ಲ. ಚಿನ್ನದ ಮುರಿದ ತುಂಡು ಅಥವಾ ಬೆಳ್ಳಿಯ ಚಿಕ್ಕ ಮುರಿದ ತುಂಡು ಆದರೆ ಸಾಕು. ಅದನ್ನು ತೆಗೆದುಕೊಂಡು ಜೊತೆಗೆ ಸೇರಿಸಿ, ಅಥವಾ ಅದು ನಿಮ್ಮ ಹತ್ತಿರ ಇಲ್ಲ ಎಂದರೆ ಒಂದು ಕಾಯಿನನ್ನು ಇಟ್ಟರೆ ಸಾಕು. ಎಲ್ಲವನ್ನೂ ಹಾಕಿ ಅದನ್ನು ಮುಡುಪಿನ ಥರ ಕಟ್ಟಿ ಆ ತಟ್ಟೆಯ ಮೇಲೆ ಇಡಿ. ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಧೂಪವನ್ನು ತೋರಿಸಿ ಪೂಜಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಂತರ ನಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ ಮತ್ತು ಲಕ್ಷ್ಮಿಯ ಕೃಪೆ ಆಗಿದೆ ಎಂದು ಹೇಳುತ್ತಾ ಉಪ್ಪಿನ ಜಾಡಿಯ ಕೆಳಭಾಗದಲ್ಲಿ ಇದನ್ನು ಇಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಇಡಬಾರದು. ಗಾಜಿನ ಡಬ್ಬದಲ್ಲಿ ಅಥವಾ ಜಾಡಿಯಲ್ಲಿ ಇಡಬೇಕು. ಇದನ್ನು 1 ಬಾರಿ ಮಾಡಿದರೆ ಸಾಕು, ನಿಮಗೆ ಕ್ರಮೇಣವಾಗಿ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತಾ ಬರುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.